ಸಂಜೆ ಸಿದ್ದರಾಮೇಶ್ವರನ ದೇವಸ್ಥಾನ ಇದೆ. ಸಿದ್ದರಾಮೇಶ್ವರನ ದೇವಸ್ಥಾನದಿಂದಗಡೆ ಮಠ ಇದೆ. ನಾನೇನು ಮಾಡಿದೆ, ಮಠದ ಹತ್ರ ಹೋದೆ. ಮಠದ ಹತ್ರ ಹೋಗಿ ನಾನು ಪೇಮೆಂಟ್ ಕೊಡಬೇಕಿತ್ತು ನಮ್ಮ ಹುಡುಗರಿಗೆ. JCB ಇದೆ ನಂದು. ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ಒಂದು ಕಾರ್ ಬಂದ್ಬಿಟ್ಟು ಒಂದು 4-5 ಜನನ ನಮ್ಮನ್ನೆಲ್ಲ ಎತ್ತಕೊಂಡು ಹೋಗ್ಬಿಟ್ರು ಉಳಿಯಾರ್ ಸ್ಟೇಷನ್ಗೆ. ಉಳಿಯಾರ್ ಸ್ಟೇಷನ್ನಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸ್ಟೇಷನ್ನಲ್ಲಿ ಒಳಗಾಕಿದ್ರು. ಪೊಲೀಸ್ ಕಾರಲ್ಲಿ ಬಂದಿರಲಿಲ್ಲ ಅವರು, ಬೇರೆ ಪ್ರೈವೇಟ್ ಕಾರಲ್ಲಿ ಬಂದಿದ್ದರು. ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದರು. ಸರಿ, ನಮ್ಮನ್ನು ಒಳಗಡೆ ಕುಂಟಿಸ್ಬಿಟ್ಟು ಆಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು. ನಿಮ್ಮದೇನು, ಎತ್ತ, ಯಾವ ಊರು. ಆಮೇಲೆ ಅವನು ಡೆತ್ ಆಗಿದ್ದಾನಲ್ಲ, ಅವನನ್ನು ಕೇಳಿದ್ರು. ಅವನೇನು ಮಾಡ್ದ, ಮನೆಗೆ ಬಿಟ್ಟಿದ್ದ. ಅವನಿಗೆ ನೀರು ಕೊಡೋದ್ರು, ನೀರು ಕೊಡಲಿಲ್ಲ ಅವರು. ಅವನ ಬಗ್ಗೆ ಕೇರ್ಲೆಸ್ ಮಾಡಿರು. ಆವಾಗ ಅವನೇನು ಮಾಡ್ದ, ಹೇಳ ನಿಂದು ಅಡ್ರೆಸ್ ಹೇಳ, ನಿಂದು ಯಾವ ಊರು, ನಿಮ್ಮಪ್ಪ, ಇನ್ನೊಂದು ಎಲ್ಲ ಹೇಳು ಅಂತ ಕಾಲಲ್ಲೇ ಹೊಡೆದ್ರು ಅವನಿಗೆ. ಅವನೇನು ಮಾಡ್ದ, ಹಂಗೂ ಎದ್ದು ಕುತ್ಕೊಂಡು ಹೇಳ್ದ, ನಂದು ಈ ಊರು, ನಮ್ಮ ಅಪ್ಪ ಇಂಥವ್ರು ಎಲ್ಲ ಹೇಳಾಯಿತು. ಆಚೆಗೆ ಬಂದ್ವಿ. ಆಚೆಗೆ ಬಂದ ತಕ್ಷಣವೇ ಕುಸ್ದು ಬಿದ್ದು ಅಲ್ಲೇ ಮೋಸ್ಟ್ಲಿ ಅಲ್ಲೇ ಡೆತ್ ಆದ. ಚೆಕಪ್ಗೆ ಅಂತ ಅಲ್ಲೇ ಪಕ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹೋಗಿತ್ತು. ಆಮೇಲೆ ತಗೊಂಬಂದು ಸ್ಟೇಷನ್ ಹತ್ರ. ಎಷ್ಟು ಜನ ಕರ್ಕೊಂಡು ಹೋದ್ರು? 5 ಜನ ನಾವು. ಹೋದ ತಕ್ಷಣ ಏನಾದ್ರು ಹೊಡೆದ್ರೆ? ನಮ್ಗೆ ಹೊಡಿಲಿಲ್ಲ, ಅವನಿಗೆ ಹೊಡೆದ್ರು. ನಮಗೇನು ಹೊಡಿಲಿಲ್ಲ. ನಮಗೊಂದು 2 ಡೇಟ್ ಹೊಡೆದಿದ್ರು. ಬಟ್ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನಿಗೆ ಅಮಾಯಕನ್ನ, ಅವನಿಗೆ ಪ್ರಾಬ್ಲಮ್ ಇದೆ ಅಂದರೂ ಸಹ ರೆಸ್ಪಾನ್ಸೇ ಮಾಡಲಿಲ್ಲ. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ. ಸುಸ್ತಾದಂಗೆ ಆಡ್ದ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲ ಹಂಗೇನಿಲ್ಲ. ದೇವಸ್ಥಾನಕ್ಕೆ ಗೌಡ್ರೆ ಅವರು. ನಾಳೆಯಿಂದ ಅವ್ರದೇ ಅಲ್ಲಿ ಕೆಲಸ. ಸಿದ್ದರಾಮೇಶ್ವರ ಹೆಂಗೆ ಅವರು ವರ್ತನೆ ಹೇಗಿತ್ತಂದ್ರೆ, ಹೋದ ತಕ್ಷಣ ಏನಾದ್ರು ಟಯರ್ಡ್ ಆಗಿದ್ರು. ಬಟ್ ಇವ್ರು ಯಾರು ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಅವ್ರ ಟ್ರೀಟ್ಮೆಂಟ್ ಯಾವ ಥರ ಇದೆಯೋ ಅದನ್ನು ಮಾಡಿದ್ರಷ್ಟೇ. ಒಂದು ಸ್ವಲ್ಪ ಮಾನವೀಯತೆನೂ ನೋಡಲಿಲ್ಲ. ಅವನು ಏನಕ್ಕೆ ಹಂಗೆ ಮನಗಿದಾನೆ, ಒದ್ದಾಡ್ತಾವನೆ ಅಂತಲೂ ತಲೆ ಕೆಡಿಸ್ಕೊಳ್ಳಿ. ಹಂಗೂ ಅಟ್ಲೀಸ್ಟ್ ಕಾಲಾಗ ಹೊಡಿತಾರೆ ಸರ್. ಕಾಲಾಗ ಹೊಡೆದ್ಬಿಟ್ಟು ಹೇಳು, ನೀನು ಹೇಳು. ಕಾಲಿಗೆ ಕಾಲಲ್ಲಿ ಹೊಡೆದು ತುಳಿದಿಲ್ಲ, ಜೋರಾಗಿ ತುಳಿದಿಲ್ಲ, ಹೊಡೆದ್ರು 3-4 ಸತೀಶ್ ಅಂತ. ಕೋಲಲ್ಲಿ ದೊಣ್ಣೆಯಲ್ಲಿ ಏನಾರು ಹೊಡೆದ್ರು? ಇಲ್ಲ ಕಾಲಲ್ಲಿ ಹೊಡೆದ್ರು. ಅವ್ರೇನಾರು ಹೇಳ್ಕೊಂಡ್ರ ನನಗೆ ಹಿಂಗೆ ಹೆಲ್ತ್ ಸಮಸ್ಯೆ ಆಗ್ತಾ ಇದೆ ಅಂತ? ಏನು ಇಲ್ಲ, ಹೇಳಕ್ಕೂ ಬಿಡ್ಲೇ ಇಲ್ಲ ಅವರು. ಒಂದು ಮಾತಾಡಕ್ ಹೋದ್ರು ಕೈ ಕುತ್ಕ ಸುಮ್ಮನೆ ಅನ್ನೋರು. ಎಲ್ಲಿ? ಇಲ್ಲ ಇಸ್ಪೀಟ್ ಆಡ್ತಿರ್ಲಿಲ್ಲ ಸರ್. ಅಲ್ಲೇನು? ಎಲ್ಲಿ? ಅಲ್ಲಿ ಮಠದ ಹತ್ರ ಹೋದ್ರಿ, ನಾವು ಹೋದ್ವಿ. ಆ ಕಡೆ ಪಕ್ಕ ದೂರ ಆಡ್ತಿದ್ರು. ಇವ್ರೇನು ಮಾಡಿರೋ, ನಾವು ನಿಂತ್ಕೊಂಡ್ವಿ. ನಮ್ಮ ಕೆಲ್ಸಕ್ಕೆ ನಾವು ಹೋಗಿದ್ದೀವಲ್ಲ ಅಂತ. ಇವ್ರೇನು ಮಾಡಿದ್ರು, ನಮ್ಮನ್ನೆಲ್ಲ ಬಂದು ಹಿಡ್ಕೊಂಡ್ರು, ಅಟ್ಯಾಕ್ ಮಾಡಿದ್ರು. ದುಡ್ಡು ಎಲ್ಲ ತಗೊಂಡು ಹೋಗಿದ್ದಾರೆ. ನನ್ನ ಹತ್ರ 2.5 ಲಕ್ಷ ಇತ್ತು. ಅದನ್ನೇ ಪೇಮೆಂಟ್ ಕೊಡ್ಲಿಕ್ಕೆ ಹೋಗಿದ್ದೆ. ಇವರು ನಮ್ಮ ಬ್ರದರು, ಇವ್ರಿಗೊಂದಿಷ್ಟು ಕೊಡ್ಬೇಕಿತ್ತು. ಅಲ್ಲಿದ್ದೀನಿ ಬಾ ಮಠದ ಹತ್ರ ಅಂದರು. ಅಲ್ಲಿಗೆ ಹೋದೆ ನಾನು. ಅಷ್ಟೊತ್ತಿಗೆ ಇವರು ಹಿಡ್ಕೊಂಬಿಟ್ಟು, ಇಲ್ಲ ನಾವು ಆಡೋರೇ ಅಲ್ಲ ಸರ್, ರೆಗ್ಯುಲರ್ ಆಗಿ ಜೂಜಾಡೋರಲ್ಲ. ಒಂದು 8 ಗಂಟೆ 8:15 ಇರ್ಬೋದಲ್ವಾ? 8:15 ಆಗಿತ್ತು. ಆಮೇಲೆ ಗೊತ್ತಾದ ತಕ್ಷಣ ಏನು ರೆಸ್ಪಾಂಡ್ ಮಾಡಿದ್ರು? ಏನಾದ್ರು ಹೇಳಿದ್ರ ಏನಕ್ಕಾಗಿದೆ, ಏನು ಮಾಡಿದ್ರು ಅಂತ ಪೊಲೀಸ್ ಏನಾದ್ರು? ಅವ್ರೇನು ಮಾತಾಡಲಿಲ್ಲ. ಯಾರ್ಯಾರು ಅವಾಗ ಸ್ಟೇಷನಲ್ಲಿ? ASI ಇದ್ರ, PSI ಇದ್ರ, ಇನ್ಸ್ಪೆಕ್ಟರ್ ಇದ್ರ? SP ಅಡಿಷನಲ್ SP ಯಾರೋ ಇದ್ದಾರೆ, ರಾಣಾ ಅಂತ. ಅವರಿದ್ರು. ಅವರೇನೆ ನಮ್ಮನ್ನು ಬಂದು ಅಟ್ಯಾಕ್ ಮಾಡಿ ಎತ್ತಾಕೊಂಬಂದಿದ್ದು ದೇವಸ್ಥಾನ ಮಠದ ಹತ್ರದಿಂದ. ಯಾರಿದ್ರು? ಸರ್ಕಲ್ ಇನ್ಸ್ಪೆಕ್ಟ್ರು ಜನಾರ್ದನ್ ಅಂತ ಅವರಿದ್ರು. ಈಗ ಹಂಗಾದಾಗ ತಕ್ಷಣ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ? ಇಲ್ಲ ಸರ್, ಬೇಡ್ಕೊಂಡ್ರು ಸಹ ಮುಟ್ಲಿಲ್ಲ. ಹಂಗೂ ಫುಲ್ಲು ನಾವು ಕೂಗಾಡೋದಕ್ಕೆ ಅವಾಗ ಜೀಪ್ ತೆಗೆದ್ರು. ಅವಾಗ ಕರ್ಕೊಂಡು ಹೋದ್ರಿ. ಬಟ್ ಅಲ್ಲೇ ಹೋಗಿತ್ತು ಬಿಡಿ, ಅಲ್ಲೇ ಹಾಸ್ಪಿಟ್ಲಲ್ಲೇ ಇದರಲ್ಲಿ
ಸ್ಟೇಷನ್ನಲ್ಲೇ ಹೋಗಿತ್ತು ECG ಮಾಡಕ್ಕೆ ಅಂತ